ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಾನಿವತ್ತು ನಿಮಗೊಂದು ವಿಚಿತ್ರ ಹಾಗೂ ಮನಕಲುಕುವ ಸ್ಟೋರಿ ಹೇಳ್ತೀನಿ. ನಾವು ಹೆಮ್ಮೆಯಿಂದ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರ್ತೀವಿ. ಆದರೆ ಆ ಪಥದಲ್ಲಿರುವವರ ಬದುಕನ್ನು ಹೇಗೆಲ್ಲ ನುಚ್ಚು ನೂರು ಮಾಡ್ತೀವಿ ಅನ್ನೋದರ ಸಚಿತ್ರ ವಿವರ ಕೊಡ್ತೀನಿ. ಇದು ಗಣಿ ಎಂಬ ಅಬ್ಬರದ ಉದ್ದಿಮೆ ಬಿಡುವಂಥ ಕೆಂಧೂಳಿನಲ್ಲಿ ಸಮಾಧಿಯಾಗ್ತಿರುವವರ ಕರುಣಾಜನಕ ಕತೆ. ಅಲ್ಲಿನ ಮಂದಿ ಯಾವ ರೀತಿ ನಿತ್ಯ ಪ್ರತಿನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಅನ್ನೋದ್ರ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಎದ್ರ ತಿಂತು ಸರ್, ಏನೈತೆ ಸರ್ ತಿಂಬೋದು? ಮಣ್ಣು ತಿಂತು ನೋಡಿ, ಧೂಳ ಫಸ್ಟ್ನಿಂದ ಕಿಡ್ನಿ ಫೇಲ್, ಲಿವರ್, ಲಂಗ್ಸ್ ಏನಾನ ಎಲ್ಲ ಹಾಳಾಗೋಗ್ಬಿಟ್ಟ. ಆ ರೋಡ್ ದಾಟೋದು ಅಂದ್ರೆ ಮಕ್ಕಳಿಗೆ ಮನೆಗೆ ಹೋಗೋದು, ಅದು ನಮಗೂ ಆತಂಕ, ಮಕ್ಕಳಿಗೂ ಆತಂಕ, ಎಕ್ಸ್ಟೆಂಟ್ ಆಗ್ತದೆ ಅಂತ. ಖುಷಿಯಾಗಿರೋದು ಗಣಿ ಮಾಲೀಕರು, ಈ ಸಾರ್ವಜನಿಕರು ಯಾರಲ್ಲ. ಅವರು ಕೋಟಿ ಸಾವಿರಾರು ಕೋಟಿ ಮಾಡ್ತಾರ, ಅವ್ರು ಖುಷಿಯಾಗಿದ್ದಾರೆ. ಸುತ್ತಲೂ ಗಣಿ. ಆ ಗಣಿ ಮಧ್ಯೆ ಸಿಲುಕಿರುವ ಗ್ರಾಮಸ್ಥರ ಮಂದಿಯ ಬದುಕು ಯಾವ ರೀತಿ ದುಸ್ತರ ಆಗುತ್ತೆ ಅನ್ನೋದನ್ನ ತಿಳಿಯಲು ನಾವು ರಂಜಿತ್ಪುರ ಮತ್ತು ನರಸಾಪುರಕ್ಕೆ ಹೊರಟಿದ್ದೀವಿ. ಬನ್ನಿ, ಆ ಹೆದ್ದಾರಿ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ. ಇದು ಹೆದ್ದಾರಿಯ ಹೆಬ್ಬಾಗಿಲು. ಹೆಬ್ಬಾಗಿಲಲ್ಲೇ ಯಾವ ರೀತಿ ಹೆಬ್ಬಾವಿನಂತೆ ಬಾಯಿ ತೆರೆದು ನಿಂತಿದೆ ರಸ್ತೆ ನೋಡಿ. ಇದನ್ನ ರಸ್ತೆ ಅನ್ಬೇಕೋ ಅಥವಾ ಕೆರೆ ಅನ್ಬೇಕೋ ಗೊತ್ತಾಗ್ತಿಲ್ಲ. ನಮ್ಮ ಲೋಕೋಪಯೋಗಿ ಇಲಾಖೆ ಕಟ್ಟಿರುವಂತ ರಸ್ತೆ. ಈ ರಸ್ತೆ ಬರೀ 3 ವರ್ಷಕ್ಕೆ ಕೆರೆಯಾಗಿ ಮಾರ್ಪಟ್ಟಿದೆ. ಅಂದ್ರೆ ಈ ಜನರಿಗೆ ಇಲ್ಲಿ ಗೊತ್ತಿದೆ ಗಣಿ ನಡೀತಿದೆ, ಸಾವಿರಾರು ಲಾರಿಗಳು ಪ್ರತಿನಿತ್ಯ ಓಡಾಡುತ್ತೇವೆ ಅನ್ನುವಂಥದ್ದು. ಆದರೂ ಕೂಡ ಒಂದು ಕ್ವಾಲಿಟಿ ರಸ್ತೆ ಮಾಡುವಷ್ಟು ವ್ಯವಧಾನ ಇಲ್ಲ. ಮತ್ತೆ ರಸ್ತೆ ಹಾಳಾಗಿದೆಯಲ್ಲ, ಸ್ವಲ್ಪ ನಾವಾದರೂ ಇದನ್ನ ಕೈ ಜೋಡಿಸಿ ಸರಿ ಮಾಡುವ ಅನ್ನುವಂಥ ಒಂದು ಸಣ್ಣ ಒಳ್ಳೆತನ ಈ ಗಣಿ ಕಂಪನಿಯವರಿಗೂ ಇಲ್ಲದಿರೋದು ನಿಜವಾಗ್ಲೂ ದುರಂತ. ಇದು ಸ್ಯಾಂಪಲ್ ಅಷ್ಟೇ. ಇಂಥ ಹೆಜ್ಜೆ ಹೆಜ್ಜೆ ಇಡೀ ರಸ್ತೆ ಇದೇ ರೀತಿ ಇದೆ. ಬನ್ನಿ, ಆ ರಸ್ತೆಯ ಒಂದು ಸಣ್ಣ ಸಣ್ಣ ಝಲಕ್ಗಳನ್ನು ನೋಡ್ಕೊಂಡು ಬರೋಣ. ಬಳ್ಳಾರಿಯ ಸಂಡೂರಿನಲ್ಲಿ ಗಣಿಯಿಂದ ಧಣಿಯಾಗೋದು ಬಿಡಿ, ಆ ಗಣಿ ಇವರ ಬದುಕಿನ ಕುಣಿಯಾಗ್ತಾ ಇದೆ. ಇವರ ಕುತ್ತಿಗೆಗೆ ಹಾಕಿರುವಂಥ ನೇಣಾಗ್ತಾ ಇದೆ. ಪ್ರತಿ ಕ್ಷಣ ಕೂಡ ಅವರನ್ನು ಸಾವಿನತ್ತ ಎಳಿತಾ ಇದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಅಂದರೆ ಈ ರಸ್ತೆಗಳನ್ನು ನೋಡಿ. ಇಲ್ಲಿರುವಂಥ ಒಂದೇ ಒಂದು ರಸ್ತೆ ಬಿಟ್ಟರೆ, PWD ರಚಿಸಿದ ಸಿಮೆಂಟ್ ರಸ್ತೆ ಬಿಟ್ಟರೆ ಬೇರೆ ಯಾವ ರಸ್ತೆ ಕೂಡ ಚೆನ್ನಾಗಿಲ್ಲ. ಈ ಗಣಿಯ ಲೋಡಿನ ಲಾರಿಗಳು ಹೋಗಿ 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 ಕಿತ್ತು ಡಾಂಬರು ಇಲ್ಲ, ನೆಲ ಕೂಡ ಇಲ್ಲ. ಈಗ ಬೇಸಿಗೆಗಾಲ, ಒಂದು ಸ್ವಲ್ಪ ಆದರೂ ರಸ್ತೆ ನೋಡಬಹುದು. ಇದೇ ರಸ್ತೆಯಲ್ಲಿ ಮಳೆಗಾಲದಲ್ಲೇನಾದರೂ ಬಂದರೆ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು. ಈ ರಸ್ತೆಯಿಂದ ಲಾಭ ಪಡಿತಿರುವಂಥ ಗಣಿ ಧಣಿಗಳು ಕೂಡ ಕೇರೆ ಮಾಡ್ತಿಲ್ಲ. ನಮ್ಗೆ ಯಾಕೆ ಬೇಕು? ಇದರಿಂದಾಗಿಯೇ ಈ ಹಿಂದೆ ಅಕ್ರಮ ಗಣಿಗಾರಿಕೆಯ ಆರೋಪ ಹೊತ್ಕೊಂಡು ಸಾಕಷ್ಟು ತೊಂದರೆಗೊಳಗಾಗಿದ್ದಾರೆ. ಈಗ ಮತ್ತೆ ಗಣಿ ಶುರುವಾಗಿದೆ. ಆದರೂ ಕೂಡ ಪರಿಸರ ಬಗ್ಗೆ ಆಗಲಿ, ಪರಿಸರದಲ್ಲಿ ವಾಸಿಸ್ತಿರುವಂತಹ ಜನರ ಬಗ್ಗೆ ಆಗಲಿ, ಸ್ಥಳೀಯರ ಬಗ್ಗೆ ಆಗಲಿ ಒಂದಿನಿತೂ ಕೂಡ ಇವರಿಗೆ ಕಾಳಜಿಲ್ಲ. ಈ ರಸ್ತೆ ನೋಡಿದ್ರೆ ನಿಜವಾಗ್ಲೂ ಕೂಡ ವಾಕರಿಕೆ ಬರುತ್ತೆ.
ಭರತನಾಟ್ಯ ಮಾಡ್ತಾ ಓಡಾಡುವಂಥ ಈ ಲಾರಿ ಮಾಲೀಕರು, ಈ ಲಾರಿಯ ಡ್ರೈವರ್ಗಳ ಹತ್ರ ಕೇಳೋಣ ಯಾವ ರೀತಿ ಅನುಭವ ಇರುತ್ತೆ ಅಂತ. ದಿನ ಓಡಾಡ್ತಿರಲ್ಲ ಈ ರಸ್ತೆಯಲ್ಲಿ, ಹೆಂಗ್ ಅನ್ಸುತ್ತೆ ನಿಮಗೆ? ಭಾಳ ತೊಂದರೆ ಆಗ್ತಿದೆ ಮೇಡಮ್ ನಮಗೆ ಈ ರಸ್ತೆಯಲ್ಲಿ ಓಡಾಡೋಕ್ಕೆ. ರೋಡ್ ಕೂಡ ಚೆನ್ನಾಗಿಲ್ಲ ಮೇಡಮ್, ಎಲ್ಲ ಮೈಕೆ ನೋವು, ಎಲ್ಲ ರಾತ್ರಿ ಕೂಡ ನಿದ್ದೆ ಬರಲ್ಲ, ಹಂಗೆ ಮೈಕೆ ನೋವು ಆಗುತ್ತೆ. ಊಟ ಮಾಡಿದ್ರೆ ಹೊಟ್ಟೆ ನೋವು ಮೇಡಮ್, ಎಂತ ಕುಣಿ ಗೊತ್ತಿಲ್ಲ, ಓಡಾಡೋದೇ ಆಗೋದಿಲ್ಲ ನಮ್ಮ ಕೈಲಿ. ಮಳೆಗಾಲದಲ್ಲಿ ಇನ್ನೂ ಹೇಳ್ಬಾರ್ದು ಮೇಡಮ್, ಬಜಿತಾನೆ ಹೇಳ್ಬಾರ್ದು, ಭಾಳ ಕಷ್ಟ ಐತಿ. ಡ್ಯೂಟಿನೇ ಬೇಡ ಅನ್ಸುತ್ತೆ, ಆಕ್ಸಿಡೆಂಟ್ ಆಗತ್ತೆ, ಗಾಡಿ ಭಾರಿ ಮೇಂಟೆನೆನ್ಸ್ ಇಲ್ಲ. ಈ ಡ್ಯೂಟಿ ಬಾಡಿ ಕಲ್ತ್ರೆ ಜೀವನನೇ ಸಾಕಾಗ್ಬಿಡುತ್ತೆ. ರಸ್ತೆ ನೋಡಿ ಸುಸ್ತಾದ ನಾವು ಗಣಿಗಳ ಮಧ್ಯೆ ಸಿಲುಕಿರೋ ಗ್ರಾಮಗಳನ್ನು ಪ್ರವೇಶಿಸಿದ್ವಿ. ರಂಜಿತ್ಪುರ, ನರಸಿಂಗಾಪುರ, ವಿಠ್ಠಲನಗರ, ಕಮತ್ತೂರು ಊರುಗಳನ್ನು ಸುತ್ತಾಡಿದ್ವಿ. ಈ ಎಲ್ಲ ಊರುಗಳು ಕೆಂಭೂತದಂತೆ ಕಂಡು ಬಂದವು. ಅಲ್ಲಿನ ಜನರ ಸ್ಥಿತಿಗತಿ ನೋಡಿ ನಿಜವಾಗ್ಲೂ ಬೆಚ್ಚಿ ಬಿದ್ದೆವು. ಇಲ್ಲಿನ ಮನೆ ಮಠಗಳೆಲ್ಲ ಕೆಂಪು ಕೆಂಪಾಗಿವೆ. ಇವರ ಬದುಕಂತೂ ಕೆಂಧೂಳಿನ ಮಧ್ಯೆ ಸಮಾಧಿಯಾಗಿದೆ. ಅದು ಹೇಗೆ ಅಂತ ಅವರ ಬಾಯಿಂದಲೇ ಕೇಳೋಣ. ಇಲ್ಲಿನ ಧೂಳು ಕೂಡ ಕಪ್ಪು ಚಿನ್ನಾಗಿದೆ. ಆದರೆ ಈ ಚಿನ್ನ ಇವರ ಬದುಕನ್ನ ರನ್ನ ಮಾಡ್ತಾ ಇದೆಯಾ, ಮತ್ತಿನ್ನೇನು ಮಾಡ್ತಿದೆ? ಬನ್ನಿ ಅವ್ರ ಹತ್ರನೇ ಕೇಳೋಣ. ಧೂಳಿನಿಂದ ಕೆಮ್ಮು, ಆಮೇಲೆ ಬೇದಿ, ಈ ಥರ ಎಲ್ಲ ಆಗ್ತಾಯಿದೆ. ಈ ಧೂಳಕ್ಕೆ ಇಲ್ಲಿ ಪರಿಹಾರ ಯಾರು ಕೊಡೋರಿಲ್ಲ. ಒಂದೇದು, ಈ ಸುತ್ತಮುತ್ತ ಮೈಸೂರವರೆಲ್ಲ ನಮ್ಮ ಹೊಲಗಳೆಲ್ಲ ತೊಗೊಂಡು ನಮಗೆ ಕೆಲಸ ಇಲ್ಲ, ನಮ್ಮ ಮಕ್ಕಳಿಗೆಲ್ಲ ನಮಗೂ ಇಲ್ಲ. ನಾವು ಕೆಲಸ ಮಾಡೋರನ್ನ ತೆಗೆದು ಬಿಸಾಕ್ಯಾರ ಇಲ್ಲಿ. ಅಷ್ಟು ಸಮಸ್ಯೆ ಇದೆ ಇಲ್ಲಿ, ಯಾರು ಕೇಳೋರಿಲ್ಲ. ನಾವು ಕೇಳಕ್ಕೆ ಹೋದ್ರೆ ಅಧಿಕಾರಿಗಳು ಯಾರು ಕೇರ್ ಮಾಡ್ತಾ ಇಲ್ಲ ನಮ್ಗೆ. ಯಾರು ಕೊಡ್ತಾರಮ್ಮ? ಯಾರು ಕೊಡ್ತಾ ಇಲ್ಲ ನಮ್ಗೆ, ಒಬ್ಬರು ₹1 ಕೊಡ್ತಾ ಇಲ್ಲ. ಅದು ಪರವಾನಿಗೆ ಮತ್ತೆ ಕೊಡ್ತಾ ಇದ್ದಾರೆ. ಯಾರಿಗೂ ಬಡವರಿಗೆ ಯಾವುದೇ ರೀತಿ ಇದು ಮಾಡಿದಿಲ್ಲ, ಭಾಳ ತೊಂದರೆ ಮಾಡ್ತಾ ಇದ್ದಾರೆ. ದೊಡ್ಡ ಅಧಿಕಾರಿಗಳಿಂದ ಸುಮ್ಮನೆ ಹೆಸರಿಗೆ ಮಾತ್ರ ಇದು ಮಾಡ್ತಾ ಇದ್ದಾರೆ. ಟೋಟಲಿ ಊರೆಲ್ಲ ಧೂಳ ಮುಚ್ಕೊಂಡು ಹೋಗಿದೆ ಮೇಡಮ್, ನೋಡಂಗಿಲ್ಲ. ಬೆಳಿಗ್ಗೆ ಎದ್ದು ನೋಡಿದ್ರೆ ಸಾಕು ನೀರಿನಾಗ ಮಣ್ಣು ಎಲ್ಲ ಬೇದಿ, ಭಾಳ ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಮೇಡಮ್. ಶಾಪ ಆಗಿಬಿಟ್ಟಿದೆ ಟೋಟಲಿ, ಹೇಳಂಗಿಲ್ಲ ಅದು ಗಣಿಗೆ. ಅಲ್ಲಿ ಇರೋರಿಗೆ ಗೊತ್ತು, ಬಡವರಿಗೆ ಗೊತ್ತು. ಎ ಸಿ ರೂಮ್ ಕುತ್ಕೊಂಡವ್ರಿಗೆ ಏನು ಗೊತ್ತಾಗುತ್ತೆ, ಆ ಕಡೆ ಇದ್ದವ್ರಿಗೆ ಏನು ಗೊತ್ತಾ, ಮಾತಾಡೋದೊಂದೇ ಆಗುತ್ತೆ. ಈ ಡಸ್ಟಿಂದ ಸಣ್ಣ ಮಕ್ಕಳ ಮೇಲೆ ಎಂಥ ಆರೋಗ್ಯದ ಮೇಲೆ ಎಂಥ ಪರಿಣಾಮ ಬೀರ್ತಾ ಇದೆ ಅಂತ ಪರಿಣಾಮ ಬೀರ್ತಾ ಇದೆ. ಇಲ್ಲೆಲ್ಲ ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ. ಆರೋಗ್ಯ ಹೇಳಬಾರ್ದು ಅದು. ಎಲ್ಲರಿಗೆ ಮಲೇರಿಯಾ ಅತಿ ಹೆಚ್ಚು, ಅಸ್ತಮ ಈ ಧೂಳಿಂದ. ಆಮೇಲೆ ಟೈಫಾಯ್ಡ್ ಅಂತ ಹೇಳ್ಬಾರ್ದು ಬಿಡ್ರಿ, ಮನೆಯಲ್ಲಿ ಒಬ್ಬರು ಇಬ್ಬರು ಟೈಫಾಯ್ಡಿಗೆ ಅಂತ ಹೋಗ್ತಾನೆ ಇರ್ತೀವಿ. ಅವೆಲ್ಲ ಭಾಳ ಜಾಯಿಂಟ್ ಪೇನ್ಸ್, ನಮಗೆಲ್ಲ ಜಾಯಿಂಟ್ ಪೇನ್ಸೇ ಬರುತ್ತೆ. ಮೊದಲು ಬರೋದೇ ಜಾಯಿಂಟ್ ಪೇನ್. ಕೆಂಧೂಳನ್ನ ಸೇವಿಸಿ ರೋಗಗ್ರಸ್ತರಾದ ಇಲ್ಲಿನ ಮಂದಿಯ ಚಿಕಿತ್ಸೆಗೆ NMDC ಅವರು ವಾರಕ್ಕೊಮ್ಮೆ ಬಂದು ಒಂದಿಷ್ಟು ಮಾತ್ರೆಗಳನ್ನು ನೀಡ್ತಾರಂತೆ. NMDC ಅವರು ಬರ್ತಾರ, ಆಸ್ಪತ್ರೆ ಅಂತ ತೋರಿಸ್ತಾರ. ಒಂದೇ ಥರ ಗುಳಿಗೆ ಎಲ್ಲರಿಗೆ, ಟೋಟಲಿ ಒಂದೇ ಥರ ಗುಳಿಗೆ. ಹೊಟ್ಟೆ ನೋವು ಅಂದ್ರೆ ಒಂದೇ ಗುಳಿಗೆ, ತಲೆನೋವು ಅಂದ್ರೆ ಒಂದೇ ಗುಳಿಗೆ. ಇನ್ನು ಪಕ್ಕದ ನರಸಿಂಗಾಪುರದಲ್ಲೊಂದು ಆರೋಗ್ಯ ಕೇಂದ್ರ ಇದೆ. ಆದರೆ ಆ ಆರೋಗ್ಯ ಕೇಂದ್ರಕ್ಕೆ ರೋಗ ಬಡಿದಿದೆ. ಇಲ್ಲೊಂದು ಆಸ್ಪತ್ರೆ ಇದೆ. ನಾವು ಗಣಿಧಣಿಗಳ ನಾಡಲ್ಲಿ ಪಾಶ್ ಆಗಿ ಆಸ್ಪತ್ರೆಗಳಿರ್ತವೆ, ವ್ಯವಸ್ಥೆ ಇರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿನ ವ್ಯವಸ್ಥೆಗೆ ಒಂದು ಕನ್ನಡಿಯಾಗಿ ಇಲ್ಲಿನ ಆಸ್ಪತ್ರೆ ಎದ್ದು ನಿಂತಿದೆ. ಇದು ಆಸ್ಪತ್ರೆ ಹೆಸರಿಗಷ್ಟೇ, ಓಪನ್ ಯಾವತ್ತೂ ಆಗಿಲ್ಲಂತೆ. ಇದಕ್ಕೆ ಪಂಚಾಯಿತಿಯವರು ಹಣ ಕಟ್ಟಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಬೀಗ ಹಾಕಿಯೇ ಉಳ್ಕೊಂಡಿದೆ. ಇವತ್ತು ಯಾರೂ ಕೂಡ ಇದರಲ್ಲಿ ಬಂದು ಇಲ್ಲಿನ ಜನರಿಗೆ ಚಿಕಿತ್ಸೆ ಮಾಡಿಲ್ಲ. ದುರಂತ ಅಂದರೆ ಈ ಗಣಿಯಿಂದಾಗಿ ಧೂಳು ತಿಂದು ಸಾಕಷ್ಟು ಮಂದಿ ರೋಗಗ್ರಸ್ತರಾಗಿದ್ದಾರೆ. ಇಲ್ಲಿ ಅವಶ್ಯಕವಾಗಿ ಆಸ್ಪತ್ರೆ ಇರಲೇಬೇಕು, ಆದರೆ ಆಸ್ಪತ್ರೆ ಇಲ್ಲ. ತೊಂದರೆ ಸೊಂಡ್ರು ಆಸ್ಪತ್ರೆಯಲ್ಲಿ NMDCಗೆ ಹೋಗ್ಬೇಕು. ಒಬ್ಬರು ಪಂಚಾಯತಿಯವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತೇಳಿ ಇದುವರೆಗೆ ಅದು ಓಪನ್ನೇ ಮಾಡ್ತಿಲ್ಲ. ಇಲ್ಲಿ ಯಾರು ನರ್ಸ್ ಇರೋದಿಲ್ಲ, ಡಾಕ್ಟರ್ಸ್ ಯಾರು ಬರೋದಿಲ್ಲ. ನಾವು ಸೊಂಡೂರಿಗೆ ಹೋಗ್ಬೇಕಿಲ್ಲ, ಹೊಸಪೇಟೆ, ಬಳ್ಳಾರಿ ಹೋಗ್ಬೇಕು. ಯಾರು ಸೀರಿಯಸ್ ಪೇಷಂಟ್ ಇರಲಿ, ಯಾವುದೇ ಇರಲಿ, ಇಲ್ಲಿ NMDC ಇದೆ. ಅವರು ಎಮರ್ಜೆನ್ಸಿ ಅಷ್ಟೇ ಒಂದು ಇಂಜೆಕ್ಷನ್ ಮಾಡಿ, ನಮ್ಮ ಕೈಲಾಗಲ್ಲಪ್ಪ ನೀವು ಬಳ್ಳಾರಿ OPDಗಾನ ಹೋಗ್ರಿ, ಅಥವಾ ಇಲ್ಲ ನೀವು ರೆಫರ್ ಮಾಡ್ತೀವಿ ಹೊಸಪೇಟೆ, ಬಳ್ಳಾರಿ, ಇಲ್ಲ ಬೆಂಗಳೂರಿಗೆ ಹೋಗ್ರಿ ಅಂತ ಹೇಳ್ತಾರೆ. NMDC ಇದ್ದ ಅಷ್ಟಕ್ಕಷ್ಟೇ ನಮಗೆ ಅನಾನುಕೂಲನೇ ಇದೆ. ಇಲ್ಲ ಸರ್, ಆಸ್ಪತ್ರೆ ಇಲ್ಲ ನಮ್ಮೂರಲ್ಲಿ. ಎಲ್ಲೈತ್ರಿ ಅದು ಹಾಳು ಬಿದ್ದೈತಿ. ಯಾರ್ಯಾರಿಲ್ಲ, ಓಪನ್ ಮಾಡೋರು ಯಾರು? ಅದನ್ನ ನಾವು ಏನು ಮಾಡಿದ್ರೆ ಅಲ್ಲಿ ಒಬ್ರು ಬಂದು ನಿಂದ್ರವಲ್ರಿ. ಇನ್ನೊಂದು ತಮಾಷೆ ಅಂದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿನವರು ಆಸ್ಪತ್ರೆ ಕಟ್ಟಿದ ರೀತಿ ನೋಡಿ ಬರೀ ಚರಂಡಿ ಹರಿತಾ ಇದೆ.
ಇಂಥ ಜಾಗದಲ್ಲೂ ಕೂಡ ಆಸ್ಪತ್ರೆ ಕಟ್ತಾರ? ಇವರಿಗೆ ಕಟ್ಟುವಾಗ ತಲೆ ಇರ್ಲಿಲ್ವಾ? ತಲೆಯೊಳಗೆ ಮಿದುಳಿರ್ಲಿಲ್ವಾ? ಅದೇನ್ ದೇವರೇ ಬಲ್ಲ. ಇವರು ಜನರ ಓಟು ತಿಂತಾರೆ, ಓಟು ಪಡಿತಾರೆ, ಓಟು ಪಡೆದು ಆರಾಮಾಗಿರ್ತಾರೆ. ಆದರೆ ಜನರ ನೋವಿನ ಬಗ್ಗೆ ಒಂದು ಚೂರು ಸ್ಪಂದಿಸಲ್ಲ.